ಬರ್ತಾನಿರಪ್ಪ. ಸ್ಕೂಲ್ ವ್ಯಾನ್ ಅಷ್ಟೊಂದು ಹಾರ್ನ್ ಮಾಡ್ತಾರೆ, ಇಲ್ಲೇ ನಿಂತಿದ್ಯಲ್ಲೋ. ನಡಿ ಬೇಗ ನಡಿಯೋ, ಬೇಗ ನಡಿ. ಇರಮ್ಮ ಅಮ್ಮ ನಿಧಾನ. ಟೈಮ್ ಸರಿಯಾಗಿ ತಿನ್ಬಿಡು. ಹತ್ತು ವ್ಯಾನಲ್ಲಿ ಹೋಗ್ಬೇಕಾದ್ರೆ ದೇವ್ರ ನಾಮ ಹೇಳ್ಕೊಳ್ಳೋ. ಓಕೆ ಓಕೆ ಬಾಯ್. ಏನು ತಟ್ಟೆ? ಸಾರಿ ಕಣೋ, ಹೋಗ್ಬಾ. ಅಮ್ಮ ಮತ್ತಿನೇನು? ಬ್ಯಾಗು. ಅಯ್ಯೋ ಮೆಲ್ಗೆ. ಸರಿ ಬಾಯ್. ಸ್ವಾಮಿ ಎಲ್ರನ್ನು ಕಾಪಾಡಪ್ಪ. ರೀ ಅವರೆಕಾಳು ಉಪ್ಪಿಟ್ಟು ಮಾಡಿದೀನಿ, ಬೇಗ ಬನ್ನಿ. ಬಂದೆ. ಅಯ್ಯಯ್ಯ, ನಮ್ಮನೇಲಿ ಯಾವ ವಸ್ತುನು ಇರ್ಬೇಕಾದ ಕಡೆ ಇರೋದಿಲ್ಲ. ಎಲ್ಲದಕ್ಕೂ ಡೈನಿಂಗ್ ಟೇಬಲೇ ಆಗ್ಬೇಕು. ಪಾಪ ಪೇಪರು ಇಲ್ಲೇ, ಇವ್ನ ಸ್ಕೂಲ್ ಬುಕ್ಕು ಇಲ್ಲೇ. ಅಯ್ಯ, ಇವ್ರ ಕಾಲೇಜ್ ಬುಕ್ಕು ಇಲ್ಲೇನಾ? ಏನದು? ಮೈ ಡಿಯರ್ ಲವ್. ಸಿನ್ಸಿಯರ್ ಲವರ್. ಇದಕ್ಕೇನಾ ರಾಯರು ಯಾವಾಗಲೂ ನನ್ನ ಮೇಲೆ ಸಿಟಿ ಮಿಡಿ ಅಂತಿರೋದು? ಬಂದ್ರು ಸಿನ್ಸಿಯರ್ ಲವರ್. ಎಲ್ಲ ಟಿಫನ್? ಟಿಫನ್ ಆಗಿಲ್ಲ. ಅಲ್ಲೇ ಈಗ ತಾನೆ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ ಅಂತ ಹೇಳ್ದಲ್ಲ. ಆಗ ಹೇಳ್ದೆ, ಈಗ ಆಗಿಲ್ಲ. ಆಹಾ ಲೇ, ನೀನು ನಿನ್ ಬುದ್ಧಿನೋ ಅಲ್ವೇ? ಈಗಿರೋ ಮೂಡು ಇನ್ನೊಂದು ಗಳಿಗೆ ಇರಲ್ವಲ್ಲ. ನಿನ್ನ ಕಟ್ಕೊಡೋ ಲೈಫ್ ಲಾಂಗ್ ನನ್ನ ಮಗ ಪೂರ್ತಿ ಎಣಗದೆ ಆಗೋಯ್ತು. ಬಿಡದಾರಿನ ಮಗ ನೋಡು, ಅವರೆಕಾಳು ಉಪ್ಪಿಟ್ಟು ಮಾಡ್ತಾಳ. ಮೆಣಸಿಗೆ ಹಾಕಿ ಮಾಡ್ಬೇಕಿತ್ತು. ಕೃಷ್ಣ ಕೃಷ್ಣ, ನನ್ನ ಬಿಟ್ಟು ಬೇರೆಯವಳು ಸೆಟಪ್ ಮಾಡ್ಕೊಂಡಿದ್ದೀರಾ? ಗೊತ್ತಾಯ್ತು. ರಾಮ ರಾಮ. ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಮೀಟಿಂಗ್ ವಿಷಯ ಏನಂದ್ರೆ ಸ್ಟೂಡೆಂಟ್ ಲೆಕ್ಚರರ್ಸ್ ಕಮ್ಯುನಿಕೇಶನ್ ಹೇಗಿರ್ಬೇಕು ಅಂತ. ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಹೀಗೆ ಇರಬೇಕು ಹಾಗೆ ಇರ್ಬೇಕು ಅನ್ನೋ ಭಾವನೆ ಬಿಟ್ಬಿಡ್ಬೇಕು. ಅವ್ರೇನೇ ತಪ್ಪು ಮಾಡಿದ್ರು, ಏನೇ ಆಟಿಟ್ಯೂಡ್ ಇದ್ರೇನು, ಆಸ್ ಲೆಕ್ಚರರ್ಸ್ ನಾವು ಅವ್ರನ್ನ ಎನ್ಕರೇಜ್ ಮಾಡಬೇಕು, ಸಪೋರ್ಟ್ ಮಾಡಬೇಕು, ಗೈಡ್ ಮಾಡಬೇಕು. ಲೆಕ್ಚರರ್ ಸ್ಟೂಡೆಂಟ್ ರಿಲೇಶನ್ಶಿಪ್ ನ ಬಿಟ್ಟು ಫ್ರೆಂಡ್ ತರ ಮೂವ್ ಮಾಡಬೇಕು. ಆವಾಗಲೇ ನಾವು ಅವ್ರ ಮೈಂಡ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಬುಕ್ ಕೊಡಿ. ಥ್ಯಾಂಕ್ ಯು. ಇಟ್ಸ್ ಓಕೆ. My dear love. You might have listened to a call. Your sincere lover.
Nice meeting. Thank you. Thank you. ಇಟ್ಸ್ ಓಕೆ. Very nice. ವೆರಿ ನೈಸ್. ಮೈ ಡಿಯರ್ ಲವ್, ಯೋರ್ ಸಿನ್ಸಿಯರ್ ಲವರ್. ಓಹೋ, ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇದೆ. ಅಂಕಿತಾ, ಏನೇ ಫೋನ್ ಆಫ್ ಮಾಡ್ಕೊಂಬಂದು ಇಲ್ಲಿ ಕೂತಿದ್ಯಾ? ಮುಖ ಬೇರೆ ಸಪ್ಪಗಿದೆ. ಯಾಕೆ ನಿಮ್ ಮಾಡರ್ನ್ ಮುತ್ಕಿ ಗುಟಕನ್ಬಿಟ್ಲಾ? ಏ ಸ್ಟುಪಿಡ್, ನಮ್ಮ ಅಜ್ಜಿನ ಯಾಕೋ ಸಾಯಿಸ್ತೀಯಾ? ಹಾಗಲ್ಲ ಕಣೆ, ನೀನ್ ಈ ತರ ಡಲ್ ಆಗಿ ಕೂತಿರೋದ್ ನಾನು ಯಾವತ್ತೂ ನೋಡೇ ಇಲ್ಲ. ಹಾಗೇನು ಇಲ್ಲ ಕಣೋ. ಅದ್ ಸರಿ, ಲೆಟರ್ ಬರ್ಕೊಂಡ್ ಬಂದಿದ್ಯಾ? ನಾನು ಇದುವರೆಗೂ ಯಾವ ಎಕ್ಸಾಮ್ಗೂ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಬರ್ದಿಲ್ಲ ಕಣೆ. 1 ಸೆಕೆಂಡ್. ಲೆಟರೇ ಕಾಣಿಸ್ತಿಲ್ಲ. ರಾತ್ರಿ ಇದೇ ಪ್ಯಾಂಟಲ್ಲಿ ಇಟ್ಟಿದೆ ಕಣೆ. ಅಲ್ಲ ಕಣೋ, ಒಂದ್ ಲೆಟರ್ನೇ ಸರಿಯಾಗಿ ಇಟ್ಕೊಳಕ್ ಆಗ್ಲಿಲ್ಲ ನಿನ್ ಕೈಲಿ. ಇನ್ನು ಲವ್ನ ಲೈಫ್ ಲಾಂಗ್ ಹೇಗೋ ಸೇವ್ ಮಾಡ್ತೀಯಾ? ಹಲೋ, ಹಾಗೇನಿಲ್ಲ. ಇದೇ ಜಾಬಲ್ಲಿ ಇಟ್ಟಿದ್ದೆ, ಎಲ್ಲೋಯ್ತೋ ಯಾರಿಗ್ ಗೊತ್ತು. ಇರು. ಹಾ, ರಾತ್ರಿ ಬರ್ದಿದ್ದಷ್ಟು ಮೆಮರಿಯಲ್ಲಿ ಹಾಗೇ ಇದೆ. ಹಿಂಗೆ ಪ್ರಿಂಟ್ಔಟ್ ತೆಗೆದು ಕೊಟ್ಬಿಡ್ತೀನಿ. ತಗೋ, ಈಗ ಸದ್ಯಕ್ಕೆ ನೀನೇ ನನ್ನ ಹಾಟ್ ಮೇಲು. ಈ ಮೇಲ್ನ ತಗೊಂಡೋಗಿ ಆ ಫೀಮೇಲ್ ಹಾರ್ಟಲ್ಲಿ ಸ್ಟೋರ್ ಮಾಡ್ಬಿಡು. ನನಗೆ ಐ ಲವ್ ಯು ಅಂತ ಹೇಳಿ ಲೆಟರ್ ಕೊಡ್ತಾನೆ ಅನ್ಕೊಂಡಿದ್ರೆ, ಅವಳಿಗೆ ಐ ಲವ್ ಯು ಅಂತ ಹೇಳಕ್ಕೆ ನನ್ನ ಕೈಲಿ ಲೆಟರ್ ಕೊಟ್ಟಿದ್ದಾನೆ. ಏನ್ ಬರ್ತಿರ್ಬೋದು? ಓದ್ಲಾ? ಛೆ, ಬೇರೆಯವ್ರಿಗೆ ಬರ್ತಿರೋ ಲೆಟರ್ ಓದೋದು ತಪ್ಪಲ್ವಾ? ಹೌದು, ಯಾಕೆ ಓದಬಾರ್ದು? ಅವನು ನನ್ನ ಲವರ್, ಅದರಲ್ಲಿ ತಪ್ಪು? ನಾನು ಓದ್ತೀನಿ. ಮೈ ಡಿಯರ್ ಲವ್, ಅವತ್ತು ನಿನ್ನ ಮೀಟ್ ಮಾಡಿದ ತಕ್ಷಣ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಹಾಗೆ ಆಯಿತು. ನಿನ್ನ ನಗು, ನಿನ್ನ ಮಾತು, ನಿನ್ನ ಬ್ಯೂಟಿಗೆ ನಾನು ಫಿದಾ ಆಗೋದೆ. ಐ ಲವ್ ಯು. ಪ್ಲೀಸ್ ಲವ್ ಮೀ. ಇಡಿಯಟ್, ಎಷ್ಟು ಸ್ಟುಪಿಡ್ ಆಗಿ ಬರ್ತಿದ್ದಾನೆ. ಲವರ್ನ ಇಂಪ್ರೆಸ್ ಮಾಡೋಕ್ಕೆ ಒಂದು ಲವ್ ಲೆಟರ್ ಬರೆಯೋಕ್ಕೆ ಬರಲ್ಲ ಇವನಿಗೆ. ಇದನ್ನೇನಾದರೂ ಅವಳು ಕೊಟ್ಟರೆ ಕಸದ ಬುಟ್ಟಿಗೆ ಬಿಸಾಕ್ತಾಳಷ್ಟೆ.
ನನ್ನ ಹೃದಯ ಸೂರ್ಯನ ನೋಡಿದ ಸೂರ್ಯಕಾಂತಿ ಹೂವಿನ ಥರ ತಿರುಗಿ ತಿರುಗಿ ನಿನ್ನನ್ನೇ ನೋಡೋದಕ್ಕೆ ಶುರು ಮಾಡಿತು. ನಿನ್ನ ಮಿನುಗು ತುಟಿಗಳ ಮೇಲೆ ಸರಿದಾಡುತ್ತಿದ್ದ ನಗು ನನ್ನೆದೆಯೊಳಗೆ ಲಘು ಭೂಕಂಪನೇ ಸೃಷ್ಟಿಸಿಬಿಡ್ತು. ನಿನ್ನ ಮೌನ ಸಂಗೀತ, ನಿನ್ನ ಮಾತು ವಸಂತ, ನೀನು ಸೌಂದರ್ಯದ ಸಂಕೇತ. ನಿನ್ನ ನಗು ಬೆಳದಿಂಗಳ ಕಡಲು, ನಿನ್ನ ಮಾತುಗಳ ಮಾಧುರ್ಯ ಮಧುರವಾದ ಸಂಗೀತ. ನೀನು ನನ್ನ ಸ್ವಂತ ಆಗದೆ ಹೋದರೆ ಈ ಭೂಮಿ ಮೇಲೆ ನಾನಿರುವುದೇ ವ್ಯರ್ಥ. ಇನ್ನೇನು ಬರೆಯಲಿ? ಬರೆದಷ್ಟು ತೆರೆದುಕೊಳ್ಳುವ ಕಾವ್ಯ ನೀನು. ಸಾವಿರ ಕಣ್ಣಿಂದ ನೋಡಿದರೂ ಮನಸ್ಸು ಸಮಾಧಾನವಾಗದಷ್ಟು ಭವ್ಯ ನೀನು. ಉಸಿರಿಗೆ ಉಸಿರಾಗಿ ಪ್ರೀತಿಸುತ್ತೇನೆ. ಐ ಲವ್ ಯು. ಇಂತಿ ನಿನ್ನ ಪ್ರೀತಿಯ ಪ್ರೇಮಿ. ವಾವ್, ಸೂಪರ್! ಎಷ್ಟು ಚೆನ್ನಾಗಿ ಪೊಯೆಟಿಕ್ ಆಗಿ ಬರ್ದಿದ್ದಾನೆ. ರಿಯಲಿ ಗ್ರೇಟ್. ನನಗೆ ತುಂಬ ಕ್ಲೋಸ್ ಫ್ರೆಂಡ್, ತುಂಬ ಒಳ್ಳೆಯವನು. ಅವನು ನಿನ್ನ ಇಷ್ಟಪಡ್ತಾ ಇರೋ ವಿಷಯ ನನ್ನ ಹತ್ರ ಹೇಳ್ದ. ಅವನಿಗೆ ಡೈರೆಕ್ಟಾಗಿ ನಿನ್ನ ಅಪ್ರೋಚ್ ಮಾಡೋದಕ್ಕೆ ಸಂಕೋಚ. ಅದಕ್ಕೆ ನನ್ನ ಹತ್ರ ಹೇಳ್ಕೊಂಡ. ಆಗಲ್ಲ ಅಂತ ಹೇಳಿ ಅವನ ಮನಸ್ಸನ್ನ ನೋಯಿಸೋದಕ್ಕೆ ನನಗಿಷ್ಟ ಆಗಲಿಲ್ಲ. ಅದಕ್ಕೆ ಅವನು ಕೊಡ್ಬೇಕಾಗಿದ್ದ ಲೆಟರ್ನ ನಾನು ತಂದು ಕೊಡ್ತಾ ಇದ್ದೀನಿ. ಹಾಗಂತ ನಾನೇ ನಿನಗೆ ಫೋರ್ಸ್ ಮಾಡ್ತಿಲ್ಲ. ನಿನಗೂ ಇಷ್ಟ ಆದರೆ ಮೂವ್ ಮಾಡು. ನಿನ್ ಫ್ರೆಂಡ್ ಅಂದ್ಮೇಲೆ ಅವ್ನು 100% ಒಳ್ಳೆಯವನೇ ಆಗಿರ್ತಾನೆ. ಅದರಲ್ಲೂ ಅವ್ನು ಬರ್ದಿರೋ ಈ ಪೊಯೆಟಿಕ್ ಲವ್ ಲೆಟರ್ನಲ್ಲಿ ಆ ಒಂದೊಂದು ವರ್ಡ್ನಲ್ಲೂ ಗೊತ್ತಾಗತ್ತೆ ಅವ್ನು ಎಷ್ಟು ಸ್ಮಾರ್ಟ್ ಅಂತ. ರಿಯಲಿ ಐ ಲೈಕ್ ಹಿಮ್. ಹಾಗಿದ್ರೆ ನಾಳೆ 5 o'clockಗೆ ಅವನಿಗೆ ಝೆನ್ ಪಾರ್ಕ್ ಹತ್ರ ಬರಕ್ ಹೇಳ್ತೀನಿ. ನೀನು ಹೋಗಿ ಮೀಟ್ ಮಾಡು. ಶೋರ್. ಓಕೆ. ಶಾಲಿನಿ. ಓ ಶಿಟ್, ಇವನ್ ಬೇರೆ ಬಂದ್ಬಿಟ್ಟ. ಇದನ್ನೇನಾದ್ರೂ ನೋಡ್ಬಿಟ್ರೆ ಮೆಂಟಲ್ ತರ ಆಡ್ತಾನೆ. ಹಾಯ್ ಹಾಯ್ ಅಂಕಿತಾ. ಹಾಯ್. ಶಾಲಿನಿ, ಆಲ್ರೆಡಿ ಲೇಟ್ ಆಗಿದೆ. 10 o'clockಗೆ ಮೀಟಿಂಗ್ ಇದೆ, 11:30ಗೆ ಆಡ್ ಶೂಟ್ ಇದೆ, 5 o'clockಗೆ ಶೋ ಇದೆ. ವಿ ಆರ್ ಎಂಗೇಜ್ ಫಾರ್ ದ ಹೋಲ್ ಡೇ. ಹೇ, ಐ ಆಮ್ ಆಲ್ರೆಡಿ ರೆಡಿ ಯಾರ್. ಅಣ್ಣ, ಅತ್ಗೆ, ನಾನು ಹೊರಡ್ತಾ ಇದ್ದೀನಿ. ಬಾಯ್. ಓಕೆ ಶಾಲು, ನಾನು ಹೊರಡ್ತೀನಿ. ಓಕೆ ಓಕೆ, ಬಾಯ್. ಕಮ್ ಕಮ್, ಲೆಟ್ಸ್ ಗೋ.